भिषजे भवरोगिणां निधये सर्वविद्यानां श्रीदक्षिणामूर्तये नमः। सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो भगवते विराजेश्वराय। ॐ श्रीगणेशाय नमः। ॐ श्रीमहासरस्वत्यै नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। नारायणं नमस्कृत्य नरं चैव नरोत्तमं देवीं सरस्वतीं व्यासं जयमुदीरयेत्। सिक्स्थ श्लोक। द्यूतं छलयतामस्मि तेजस्तेजस्विनामहं ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಭಗವಂತನ ಸ್ವಯಂ ವಿಭೂತಿ ವರ್ಣನೆಗಳನ್ನ ಬಿಡಿಸಿ ವಿಸ್ತಾರವಾಗಿ ಭಗವಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾನೆ. ಇದ್ರ ಬಗ್ಗೆ ಹೋದ್ಸಲ ಹೇಳಿದಾಗ ಮುಂದಿನ ಒಂದು ಶ್ಲೋಕನೂ ಬರುತ್ತೆ. ದ್ಯೂತಂ ಛಲಯತಾಮಸ್ಮಿ. ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಮುಂದೆ ಒಂದು ಶ್ಲೋಕ ಬರುತ್ತೆ ಅದೇ ತರ. ಅದನ್ನೇನು ಅಂತ ಅಲ್ಲಿ ಇನ್ನು ಮುಂದಿನ ಶ್ಲೋಕದಲ್ಲಿ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವಿನಾಂ ಉಶನಾ ಕವಿಃ. ವೃಷ್ಣೀನಾಂ ವಾಸುದೇವಃ ಅಹಮಸ್ಮಿ. ಅಮಾಂಗ್ ದಿ ಡೈನಾಸ್ಟಿ ಆಫ್ ಕ್ಲಾನ್ ಐ ಆಮ್ ದ ವಾಸುದೇವ, ಸನ್ ಆಫ್ ವಸುದೇವ. ವಾಸುದೇವ word refers to the son of Vasudeva, is called Vasudeva. So ವೃಷ್ಣಿ ವಂಶದಲ್ಲಿ ಬಂದಿರತಕ್ಕಂತಹ ವಸುದೇವನ ಮಗನಾದ ವಾಸುದೇವ ನಾನೇ ಆಗಿದ್ದೇನೆ. ಆ ವಾಸುದೇವ ನಾನೇ ಆಗಿದ್ದೇನೆ. ವೃಷ್ಣಿ ಅನ್ನೋ ಹೆಸರು ಬಹಳ ಸಾಮಾನ್ಯ ಹೆಸರು ಅಲ್ಲದೆ ಇರೋದ್ರಿಂದ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ದ್ವಾಪರ ಯುಗದಲ್ಲಿ ಪರಮಾತ್ಮ ಶ್ರೀಕೃಷ್ಣನ ವಂಶಕ್ಕೆ ಬಂದ್ರೆ ಅದು ಚಂದ್ರವಂಶ ಅಂತ ಲೆಕ್ಕ, ಅಥವಾ ಮಧುವಂಶ ಅಂತ. ಮಧುವಂಶಕ್ಕೆ ಸೇರಿದ ರಾಜರುಗಳು. ಆ ಮಧುವಂಶಕ್ಕೆ ಸೇರಿದ ರಾಜರುಗಳಾದ್ರಿಂದ ಪರಮಾತ್ಮನಿಗೆ ಇನ್ನೊಂದು ಹೆಸರು ಮಾಧವ. ಇವು ಸ್ವಲ್ಪ ನೆನಪಿಟ್ಕೊಳ್ಳುವಂತ ಸಣ್ಣ ಸಣ್ಣ ಅಂಶಗಳು. ಮಾಧವ ಅಂತ ಹೇಳ್ತೇವೆ. ಕೃಷ್ಣನಿಗೆ ಇನ್ನೊಂದು ಹೆಸರು ಅಂತ ಎಲ್ಲರಿಗೂ ಗೊತ್ತು. ಮಾಧವ ಶಬ್ದ ಎಲ್ಲಿನ ಬಂತು ಅಂದ್ರೆ, ಮಧುವಂಶದಲ್ಲಿ ಸೇರಿರತಕ್ಕಂತಹ ರಾಜರುಗಳಲ್ಲಿ ವಸುದೇವನ ಮಗನಾಗಿ ಬಂದಂತಹ ವಾಸುದೇವ ಕೃಷ್ಣನಿಗೆ ಮಾಧವ ಅಂತ ಹೆಸರು. ಅದು ಮಧುವಂಶ. ಯಾವ ವಂಶ ಅಂದ್ರೆ ಅದು ವೃಷ್ಣಿಗಳ ವಂಶ ಅಂತ ಮತ್ತೊಂದು ಬರುತ್ತೆ. ಈ ವೃಷ್ಣಿಗಳು ಅಂತಂದ್ರೆ ಏನು? ಯಾಕೆ ಅಂದ್ರೆ ಇದಕ್ಕೂ ಮೊದಲು ಈ ವಂಶ ಪ್ರಾರಂಭದಲ್ಲಿ ಇದ್ದಂತಹ ಪೂರ್ವಜ ಮಹಾರಾಜ ಯಾರು ಅಂದ್ರೆ ಅವ ವೃಷಣ ಅಂತ ಒಬ್ಬ ಮಹಾರಾಜ ಇದ್ದ. ಆ ವೃಷಣ ಮಹಾರಾಜನಿಂದ ಈ ವಂಶ ಪ್ರಾರಂಭ ಆಯಿತು ಅಂತ ಹೇಳುತ್ತೆ. ವೃಷಣ ಮಹಾರಾಜನಿಂದ ಪ್ರಾರಂಭ ಆಗಿರ್ತಕ್ಕಂತಹ ಕುಲ ಆದ್ದರಿಂದ ಈ ಕುಲಕ್ಕೆ this line, this particular clan is referred as ವೃಷ್ಣಿ. ವೃಷಣ ಮಹಾರಾಜ. ಅದರಿಂದ ಪಾಂಡವಾನಾಂ ಧನಂಜಯ. ಪಾಂಡವರಲ್ಲಿ ಧನಂಜಯ ನಾನೇ ಅಪ್ಪ ಅಂತ ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇರೋ ಮಾತಿದು. ಅರ್ಜುನನ ಕುರಿತು ಪರಮಾತ್ಮ ಏನ್ ಹೇಳ್ತಿದ್ದಾನೆ, ಈ 5 ಜನ ಪಾಂಡವರಲ್ಲಿ ಬಹಳ ಮುಖ್ಯನಾದಂಥವನು ಧನಂಜಯ, ಅಂದ್ರೆ ನೀನು, ಅದು ನಾನೇ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಬಹಳ ಸುಂದರವಾದ ವ್ಯಾಖ್ಯಾನ, ಅಲಂಕಾರ ಶಾಸ್ತ್ರಕ್ಕೆ ಎಣೆಯಿಲ್ಲದಂಥ ವ್ಯಾಖ್ಯಾನ ಅಂತ ಹೇಳ್ತಾರೆ ಮಹಾತ್ಮರು. ಭಗವಂತ ಅರ್ಜುನನ ಕುರಿತು ಏನ್ ಹೇಳ್ತಾ ಇದ್ದಾನೆ, ನೀನು ನಾನೇ, ನಾನು ನೀನೇ, ನೀನು ನನ್ನಿಂದ ಬೇರೆ ಇಲ್ಲ, ನಾನು ನಿನ್ನಿಂದ ಬೇರೆ ಇಲ್ಲ ಅಂತಕ್ಕಂತಹ ಮೂಲ ಅದ್ವೈತ ಭಾವವನ್ನ ಬ್ರಹ್ಮಭಾವದಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ದೇಹಭಾವದಲ್ಲಿ ಅಲ್ಲ. ನಿನ್ನಲ್ಲಿರೋ ಚೈತನ್ಯ ನಾನೇ, ನನ್ನಲ್ಲಿರೋ ಚೈತನ್ಯ ನೀನೇ. ಇದು ಒಳನೋಟದ ಅರ್ಥ. Outer meaning, even if it common meaning, common verbatim meaning, the shloka Vyakhyan is, among the 5 Pandavas, Madhyama Pandava, that is Arjuna, is very dearer to Krishna. Among all 5 are dearer. See, they are loved by Krishna Paramatma. But the one among the 5 is, more than equal. We can say dearer to Krishna. He was very close to him, because not only he was the closest friend of Krishna, he was also brother-in-law of Krishna. Remember that. ಈ ಎಲ್ಲ ರೀತಿಗಳಲ್ಲಿ ನೋಡೋದಾದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಪಾರ್ಥ ಎಲ್ಲರಿಗಿಂತ ನೀನ್ ನನಗೆ ಪ್ರಿಯ. ಆದ್ರಿಂದ
ಈ ಪಾಂಡವರಲ್ಲಿ ಶ್ರೇಷ್ಠನಾಗಿರೋನು ಧರ್ಮರಾಯ ಇದ್ರೂ ಸಹ, ಧರ್ಮದ ಪ್ರತೀಕ ಇದ್ರೂ ಸಹ, ನೀನು ನನಗೆ ಅತ್ಯಂತ ಪ್ರಿಯ, ಆದ್ರಿಂದ ನಾನೇ ಧನಂಜಯ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮುನೀನಾಮಪ್ಯಹಂ ವ್ಯಾಸಃ, ಮುನೀನಾಮಪಿ ಅಹಂ ವ್ಯಾಸಃ. ಮುನಿಗಳಲ್ಲಿ, ಮುನಿಶ್ರೇಷ್ಠರಲ್ಲಿ ನಾನು ವ್ಯಾಸ ಮಹರ್ಷಿಯೇ ಆಗಿದ್ದೇನೆ. ಐ ಆಮ್ ದಟ್ ಗ್ರೇಟೆಸ್ಟ್ ವ್ಯಾಸ ಮಹರ್ಷಿ ಅಮಾಂಗ್ ಆಲ್ ಮುನಿಸ್. ಮುನಿಗಳು ಅಂತಂದ್ರೆ ಎಲ್ಲವನ್ನೂ ಬಲ್ಲವರು, ಶಾಸ್ತ್ರವನ್ನೂ ಬಲ್ಲವರು, ಜ್ಞಾನವನ್ನು ನೀಡ್ತಕ್ಕಂಥವರು, ತ್ರಿಕಾಲದರ್ಶಿಗಳು ಅಂತ ಎಲ್ಲ ಅರ್ಥ ಬರುತ್ತೆ. ಸದಾ ಭಗವಂತನ ಮನನ ಮಾಡ್ತಾ ಇರತಕ್ಕಂಥವರು, ಭಗವಂತನಲ್ಲೇ ಮನಸ್ಸಿಟ್ಟಿರೋರು ಮುನಿಗಳು, ಮನನಶೀಲರು ಮುನಿಗಳು. ಅವರಲ್ಲಿ ಬಹಳ ಮುಖ್ಯವಾದ ಮುನಿ ಯಾರು ಅಂತ ಭಗವಂತ ಹೇಳ್ತಾ ಇದ್ದಾನೆ, ವ್ಯಾಸ ಮಹರ್ಷಿ. ಇನ್ ಅವರ್ ಟ್ರೆಡಿಷನ್ ಸನಾತನ ಧರ್ಮ, ವಿ ನೋ ದಟ್ ಅಟ್ ದಿ ಬಿಗಿನಿಂಗ್ ಆಫ್ ದಿಸ್ 5000 years ಬ್ಯಾಕ್ ಕಲಿಯುಗ, ವ್ಯಾಸ appeared on the scene, completely divided and edited the entire Moola Veda, the ocean of Veda, the ocean of knowledge, into 4 Vedas, deleting certain parts not required for Kali Yuga. ವ್ಯಾಸ ಮಹರ್ಷಿಗಳು ಎಂಥ ಕೆಲಸ ಮಾಡಿದ್ದಾರೆ ಅಂದ್ರೆ, ಮೂಲ ವೇದರಾಶಿ, ಅಖಂಡವಾಗಿರತಕ್ಕಂಥ ಅನಂತವಾದ ವೇದರಾಶಿ ಕಲಿಯುಗದಲ್ಲಿ ಅರ್ಥ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಎಲ್ಲವನ್ನೂ ಬಿಟ್ಟು ಮುಖ್ಯವಾದ ಮಂತ್ರಗಳನ್ನ, ರೂಪಗಳನ್ನ ತೆಗೆದುಕೊಂಡು ಅವನ್ನ 4 ವೇದಗಳನ್ನ ಮಾಡಿ ತಮ್ಮ 4 ಶಿಷ್ಯರಿಗೆ ಪ್ರದಾನ ಮಾಡಿದ್ರು. ಜೈಮಿನಿ, ವೈಶಂಪಾಯನ ಅಂತೆಲ್ಲ ಬರ್ತಾರೆ ಅವರು 4 ಪ್ರಮುಖ ಶಿಷ್ಯರು. ಆ ವೇದಗಳ ವಿಂಗಡಣೆ, ಪರಿಶೀಲನೆ, ಪರಿಷ್ಕರಣೆ ಕಲಿಯುಗಕ್ಕೆ ಎಷ್ಟು ಬೇಕೋ ಅಷ್ಟು ಅಂತ ಹೇಳಿದ್ದು ವ್ಯಾಸ ಮಹರ್ಷಿ. ಜೊತೆಗೆ ಮಹಾಭಾರತ, ಅಲ್ಲಿ ಭಗವದ್ಗೀತೆ ಬರೋ ಕಾರಣ ಅವರೇ ಆದ್ರು. ಭಗವಂತನ ವಾಣಿಯನ್ನು ಬರೆಯೋದಕ್ಕೆ ಅವರೇ ಸಾಧನ ಆಯಿತು. 18 ಪುರಾಣಗಳನ್ನು ಬರೆದು ಭಾಗವತವನ್ನ ರಚನೆ ಮಾಡಿದ್ರು. ಆದ್ರಿಂದ ಎಲ್ಲಾ ಮುನಿಗಳಿಗೂ ಶ್ರೇಷ್ಠ ವ್ಯಾಸ. ಆ ವ್ಯಾಸ ಮುನಿ ನಾನೇ. Our Gurudev always used to say, during Guru Purnima celebrations, always used to tell this. Vyasa Maharshi is none other than Narayana himself, none other than God himself. Kavinam Ushana Kavihi. So among Kavis, Kavi andre 2 artha ಇದೆ. Kavi also means a poetic scholar, wise man, knowledgeable man, intelligent man, a man with authority on Vedas, a Vedic scholar. Kavi ಅಂತಂದ್ರೆ ಪಂಡಿತ, ಬುಧ, ತಿಳಿದವನು, ಜ್ಞಾನಿ, ವೇದಗಳನ್ನ ಅರ್ಥೈಸ್ತಕ್ಕಂಥವನು, ಶಾಸ್ತ್ರವನ್ನ ಅರಗಿಸ್ಕೊಂಡಿರ್ತಕ್ಕಂಥವನು, ಒಳ್ಳೆ ಕವಿತಾ ಸಾಮರ್ಥ್ಯ ಉಳ್ಳವನು ಅಂತನೂ ಬರುತ್ತೆ. ಆ ಮಹಾಪಂಡಿತ ಅಂತನೂ ಅರ್ಥ ಆಗುತ್ತೆ. ತ್ರಿಕಾಲದರ್ಶಿ ಅಂತ ಅರ್ಥ ಆಗುತ್ತೆ ಕವಿ ಅಂತಂದ್ರೆ, ಎಲ್ಲ ಮೀನಿಂಗ್. ಸೊ ಹಿ ಕ್ಯಾನ್ ಸಿ ದಿ ಪ್ರೆಸೆಂಟ್ ಅಂಡ್ ಪಾಸ್ಟ್ ಅಂಡ್ ಫ್ಯೂಚರ್. ತ್ರಿಕಾಲದರ್ಶಿ, ಎಲ್ಲವನ್ನು ನೋಡ್ತಕ್ಕಂಥವನು. ಸರ್ವಜ್ಞಾನ ಅರ್ಥನೂ ಇದೆ. ಎಷ್ಟೋ ಅರ್ಥಗಳು ಅದಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ತಗೊಳ್ಬೇಕು. ಇಲ್ಲಿ ಭಗವಂತ ಹೇಳ್ತಾ ಇರೋದು ಕವಿಗಳಲ್ಲಿ ಉಷನಾ ಕವಿ ನಾನೇ. ಉಷನಾ ಕವಿ ಅಂತಂದ್ರೆ ಇಲ್ಲಿ ಸಂಕೇತ ಏನು ಅಂದ್ರೆ, ನಮ್ಮ ವ್ಯಾಖ್ಯಾನಕಾರರು, ಆಚಾರ್ಯ ಭಗವತ್ಪಾದರು ಹೇಳಿರೋ ಪ್ರಕಾರ, ಉಷನಾ ರೆಫರ್ಸ್ ಟು ಶುಕ್ರಾಚಾರ್ಯ. ಹಿ ಈಸ್ ಒನ್ ಆಫ್ ದ ಗ್ರೇಟ್ ಆಚಾರ್ಯಾಸ್ ಅಂಡ್ ಗುರು ಆಫ್ ಆಲ್ ದ ಡೆಮನ್ಸ್. ರಾಕ್ಷಸರಿಗೆ, ದೈತ್ಯರಿಗೆ ಗುರುವಾಗಿದ್ದಂತಹವನು ಶುಕ್ರಾಚಾರ್ಯ. ದೇವತೆಗಳಿಗೆ ಯಾವ ರೀತಿ ವಸಿಷ್ಠರು ಗುರುಗಳು, ಬೃಹಸ್ಪತಿ ಗುರುವು, ದೇವತೆಗಳ ಗುರು ಬೃಹಸ್ಪತಿ ಆಚಾರ್ಯ. ಹಾಗೆ ದಾನವರಿಗೆ ಯಾರು ಗುರು ಅಂದ್ರೆ ಶುಕ್ರಾಚಾರ್ಯ. ಸಾಮಾನ್ಯ ವ್ಯಕ್ತಿ ಅಲ್ಲ ಶುಕ್ರಾಚಾರ್ಯ. ಬಿಕಾಸ್ ಹಿ ಈಸ್ ದಿ ಗುರು ಆಫ್ ಆಲ್ ದಿ ಡೆಮನ್ಸ್ ಆರ್ ರಾಕ್ಷಸಸ್, he is no good. He is not like that. He is a great scholar, a Mahajnani. He had to perform his role accordingly as in the creation expected from him by Daiva Sankalpa. So he was discharging duty as a Daiva Sankalpa. So he is no less an ordinary person. So it says, Kavinam Ushana Kavihi. ಕವಿಗಳಲ್ಲಿ ಶ್ರೇಷ್ಠನಾದ ಕವಿ ಆದಂತಹ ಶುಕ್ರಾಚಾರ್ಯ ನಾನೇ ಆಗಿದ್ದೇನೆ. ದಂಡೋ ದಮಯತಾಮಸ್ಮಿ ನೀತಿರಶ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ದ್ಯೂತಂ ಛಲಯತಾಮಸ್ಮಿ. In the previous shloka, here the first charana, the phrase Lord using, dando damayatam asmi. Damayatam dandah aham asmi. Damayatam, among the rulers with a stern hand, among the rulers who can dispense justice impartially, ನಿಷ್ಪಕ್ಷಪಾತವಾಗಿ ನ್ಯಾಯವನ್ನ ನ್ಯಾಯಬದ್ಧವಾಗಿ ಹಂಚಿಕೆ ಮಾಡತಕ್ಕಂತಹ ದಂಡಾಧಿಕಾರಿಗಳು, ನ್ಯಾಯಾಧೀಶರುಗಳಲ್ಲಿ ಅವರು ಉಪಯೋಗಿಸ್ತಕ್ಕಂತಹ ಬುದ್ಧಿ ಇದೆಯಲ್ಲ, ಆ ದಂಡ ಅನ್ನೋ ಶಿಕ್ಷೆ ಅನ್ನೋ ಒಂದು ಬುದ್ಧಿ ಇದೆಯಲ್ಲ, ಯಾವ ಪ್ರಮಾಣದಲ್ಲಿ ತಪ್ಪು ಮಾಡಿದವನು ಶಿಕ್ಷೆ ಕೊಡಲೇಬೇಕು. If a man commits a sin or a mistake, he has to be punished as per the law. So that punishing mechanism, I am myself.
ದಮನ ಮಾಡೋರಲ್ಲಿ ನ್ಯಾಯವನ್ನ ಕೊಡ್ತಕ್ಕಂಥ ವಿಚಾರದಲ್ಲಿ ದಂಡನಾಯಕರಲ್ಲಿ ಆ ನ್ಯಾಯಾಧೀಶರಲ್ಲಿರ್ತಕ್ಕಂತಹ ಪರಿಪೂರ್ಣವಾದಂತಹ ದಂಡವನ್ನು ಕೊಡ್ತಕ್ಕಂಥ ಬುದ್ಧಿ ಅಥವಾ ಭಾವನೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಬುದ್ಧಿ ಭಾವನೆ, ಆ ಭಾವನೆ ಅಥವಾ ಬುದ್ಧಿ ಯಾರು, ಅವರಿಗೆ ಆ ಸಮಯದಲ್ಲಿ ಬರ್ತಕ್ಕಂಥ ಪ್ರೇರಣೆ ಇದೆಯಲ್ಲ, ಇಂಥವರಿಗೆ ಶಿಕ್ಷೆ ಕೊಡಲೇಬೇಕು, ಇಂಥವ್ರನ್ನ ನಾವು ದಮನ ಮಾಡಲೇಬೇಕು, ಇಂಥವರಿಗೆ ದಂಡವನ್ನು ಕೊಡಲೇಬೇಕು. ಬುದ್ಧಿ ಎಲ್ಲಿಂದ ಬರುತ್ತೆ? ಪ್ರೇರಣೆ ನನ್ನಿಂದನೇ ಬರುತ್ತೆ. ಆದ್ರಿಂದ ಅಹಂ ದಟ್ ದಂಡ ಅಹಮಸ್ಮಿ, ಪವರ್ ಆಫ್ ಪನಿಷ್ಮೆಂಟ್. ಸೊ ಐ ಆಮ್ ದಟ್ ಪವರ್ ಆಫ್ ಪನಿಷ್ಮೆಂಟ್. ಜಸ್ಟ್ ಲೈಕ್ ಅರ್ಲಿಯರ್ he said, conniving faculty among the deceivers. ದಂಡಃ ದಮಯತಾಮಸ್ಮಿ. ದೀಸ್ ಪಾಯಿಂಟ್ಸ್ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್. ಭಗವಂತ ಏನ್ ಹೇಳ್ತಾ ಇದ್ದಾನೆ, ಹೋದ್ಸಲ ಇದು ಬಂದಿದೆ, ಕೆಟ್ಟವರಲ್ಲಿರೋ ಕೆಟ್ಟ ಬುದ್ಧಿ ನಾನೇ ಅಪ್ಪ, ಒಳ್ಳೆಯವರಲ್ಲಿರೋ ಒಳ್ಳೆ ಬುದ್ಧಿ ನಾನೇ ಅಂತ ಮತ್ತೆ ಮುಂದೆ ಹೇಳ್ಬಿಟ್ನಲ್ಲ. ಒಳ್ಳೆಯವರಲ್ಲಿರ್ತಕ್ಕಂಥ ಒಳ್ಳೆ ಬುದ್ಧಿ, ಸಾತ್ವಿಕರಲ್ಲಿ ಇರ್ತಕ್ಕಂಥ ಸಾತ್ವಿಕ ತೇಜಸ್ಸು, ಸಾತ್ವಿಕ ಭಾವ, ಅದಕ್ಕೆ ನಾನೇ ಕಾರಣ ಅಂತ ಹೇಳಿದ ಭಗವಂತ. ಹಾಗಾದ್ರೆ ಕೆಟ್ಟವರಲ್ಲಿ, ಚರಿತ್ರಹೀನರಲ್ಲಿ, ವಂಚನೆ ಮಾಡೋರಲ್ಲಿ, ದಗಾಕೋರರಲ್ಲಿ, ದರೋಡೆಗಾರರಲ್ಲಿ ಇರ್ತಕ್ಕಂಥ ಕೆಟ್ಟ ಬುದ್ಧಿಯು ನಾನೇ ಅಂತ ಅಲ್ಲಿ ಹೇಳಿದ ಮೇಲೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದಂಡಂ ದಮಯತಾಮಸ್ಮಿ. ದಮನ ಮಾಡೋದ್ರಲ್ಲಿ ಅವರು ದಮನ ಮಾಡತಕ್ಕಂಥವ್ರು ಯಾರೇ ಆಗಿರ್ಬೋದು, ಅವರಲ್ಲಿರೋ ದಂಡ ನಾನೇ. ಯಾರನ್ನ ಹೊಡಿಬೇಕು ಅಂತ ಒಬ್ಬನಿಗೆ ಮನಸ್ಸು ಬರುತ್ತೋ ಅವನ ಕೈಯಲ್ಲಿ ಕತ್ತಿ ಇದ್ರೆ ಕತ್ತಿಯಿಂದ ಹೊಡಿತಾನೆ ಅಂತ ಇಟ್ಕೊಂಡ್ಬಿಟ್ಟು, ಆ ಕತ್ತಿ ನಾನೇ ಅಂತ ಅರ್ಥ. ಹೋದ್ ಸಲ ಹೇಳಿದ ಹಾಗೆ ಇಲ್ಲಿ ಒಳಗಿನ ಸಂಕೇತಾರ್ಥವನ್ನು ಸರಿಯಾಗಿ ಗಮನಿಸಬೇಕು. ದ ಇನ್ನರ್ ಇನ್ಸೈಟ್ ವಿ ಹ್ಯಾವ್ ಟು ಫಾಲೋ ಕರೆಕ್ಟ್ಲಿ. Lord is not glorifying evil things. Lord is not glorifying the sinner. Please remember. Lord is not glorifying the deceiver. ಸುಳ್ಳುಗಾರರನ್ನ, ಕೆಟ್ಟ ವ್ಯಕ್ತಿಗಳನ್ನ, ಮೋಸ ಮಾಡತಕ್ಕಂಥವ್ರನ್ನ, ದರೋಡೆ ಮಾಡತಕ್ಕಂಥವ್ರನ್ನ, ಕೊಲೆಗಾರರನ್ನ ಭಗವಂತ ಹೊಗಳ್ತಾ ಇಲ್ಲ. ಅವರಲ್ಲಿ ಬರೋ ಪ್ರವೃತ್ತಿ ನಾನೇ ಅಂತಂದ್ರೆ ಅರ್ಥ ಏನು? ದುರ್ಗಾ ಸಪ್ತಶತಿ ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತೋಪಾಖ್ಯಾನದಲ್ಲಿ ಬರ್ತಕ್ಕಂಥ ಮಹತ್ತರವಾದ ಪ್ರಕರಣ. 11 ಅಧ್ಯಾಯಗಳಿದೆ. ನವರಾತ್ರಿ ಸಮಯದಲ್ಲಿ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದು ಶೃಂಗೇರಿ ಪೀಠದ ಪರಂಪರೆ. 9 ದಿವಸ ದರ್ಬಾರ್ ಸಮಯದಲ್ಲಿ ಪ್ರತಿ ದಿವಸ ರಾತ್ರಿ ಇರುತ್ತೆ. ದುರ್ಗಾ ಸಪ್ತಶತಿ ರೆಫರ್ಸ್ ಟು ದಿ ವಿಭೂತೀಸ್, ಮ್ಯಾನಿಫೆಸ್ಟೆಡ್ ವಿಭೂತೀಸ್, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ, ಜಗನ್ಮಾತಾ, ಜಗಜ್ಜನನಿ, ಆದ್ಯಾಶಕ್ತಿ, ಆದಿಶಕ್ತಿ, ವಾಟ್ ಎವರ್ ನೇಮ್ ವಿ ಗಿವ್, ದಟ್ unmanifest, absolute, manifested in the feminine form as Durga, in the feminine form as Chamundi, in the feminine form as Mahishasuramardini, in the feminine form of Raja Rajeshwari, or in the feminine form of Lalita Mahatripura Sundari, whatever name we give. That is the absolute Paratattva. That is a Paravara Tattva referred as a Devi. Please remember, Devi means it is not a female or male indication. Feminine aspect is referred for our purpose only, to praise that manifest. ಪರಮಾತ್ಮನನ್ನ ಹೊಗಳಲಿಕ್ಕೆ, ಸ್ತೋತ್ರ ಮಾಡಲಿಕ್ಕೆ ನಾವು ದೇವಿ ರೂಪ ಕೊಟ್ಟಿದ್ದೇವೆ. ದೇವಿಯೂ ಪರಮಾತ್ಮನೇ, ದೇವನೂ ಪರಮಾತ್ಮನೇ, ಇರೋದು ಒಂದೇ ತತ್ವ. ಆ ದುರ್ಗಾ ಸಪ್ತಶತಿನಲ್ಲಿ 5ನೇ ಅಧ್ಯಾಯ ಬಹಳ ಮುಖ್ಯ. ನಮ್ಮ ವೇದಾಂತದಲ್ಲಿ ಒಂದು ಮಾತಿದೆ, ಏನು ಮಾಡದೇ ಇದ್ರೂ ಆ 5ನೇ ಅಧ್ಯಾಯವನ್ನ ಸಾಧ್ಯವಾದಷ್ಟು ಸಲ ಸ್ತೋತ್ರ ಮಾಡ್ತಾ ಇದ್ರೆ ನಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತೆ, ನಮ್ಮ ಕರ್ಮ ವಿಶೇಷಗಳು ಹೊರಟೋಗುತ್ತೆ ಅಂತ ವೇದಾಂತನೂ ಹೇಳುತ್ತೆ. ಅಷ್ಟು ಬಹಳ. ಯಾಕೆಂದ್ರೆ ಅಲ್ಲಿ ಬರ್ತಕ್ಕಂಥ 5ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಂತ್ರಗಳೇನಿದೆ, ಸ್ತೋತ್ರಗಳು, ಇಂದ್ರಾದಿ ದೇವತೆಗಳು ಸಾಕ್ಷಾತ್ ಆದಿಶಕ್ತಿಯನ್ನು ಕುರಿತು ಮಾಡಿರ್ತಕ್ಕಂಥ ಪ್ರಾರ್ಥನೆ, ಗುಣಗಾನ ಅಂತ ಹೇಳುತ್ತೆ. ಆ 5ನೇ ಅಧ್ಯಾಯದಲ್ಲಿ ಏನ್ ಬರುತ್ತೆ? ಹೋದ್ಸಲ ಯಾವಾಗ ಒಮ್ಮೆ ಹೇಳಿದ್ ನೆನಪಿದ್ದೇನೆ. ಆ ಶ್ಲೋಕಗಳು ಹೇಗೆ ಶುರುವಾಗುತ್ತೆ? ಯಾ ದೇವಿ ಸರ್ವಭೂತೇಷು ನಿದ್ರಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹೀಗೆ ಪ್ರತಿ ಶ್ಲೋಕದಲ್ಲೂ ನಮೋ ನಮಃ ಅಂತ ಬರುತ್ತೆ. ಇಟ್ ಎಂಡ್ಸ್ ಲೈಕ್ ದಟ್. ಯಾ ದೇವಿ ಸರ್ವಭೂತೇಷು, ಯು ಆರ್ ದ ಡಿವೈನ್ ಮದರ್ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಕ್ರೀಚರ್ಸ್, ಇನ್ ದಿ ಬೋತ್ ಅನಿಮೇಟ್ ಅಂಡ್ ಇನ್ಅನಿಮೇಟ್ ಚರಾಚರ ವಸ್ತುಗಳಲ್ಲಿ ಯು ಆರ್ ಪ್ರೆಸೆಂಟ್. You are present in what form? In so many forms, in so many divine aspects, in so many vibhutis. So one by one, Indra and other devatas start proclaiming them. Sarvabhuteshu ya devi, sarvabhuteshu nidra rupena samstita. You are present, one example, in the form of
ಎಲ್ಲ ಜೀವಿಗಳಲ್ಲಿ ನಿದ್ರೆ ಎಂಬ ರೂಪದಲ್ಲಿ ನೀನು ಸ್ಥಿತರಾಗಿದ್ದೀಲ್ಲ, ಅಂತಹ ದೇವಿಗೆ ನನ್ನ ನಮಸ್ಕಾರ. ಎವ್ರಿ ಶ್ಲೋಕ ಸ್ಟಾರ್ಟ್ಸ್ ವಿತ್ ಎ ಪರ್ಟಿಕ್ಯುಲರ್ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ಯಾ ದೇವಿ ಸರ್ವಭೂತೇಷು ಧೃತಿ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಛಾಯಾ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಕ್ಷಾಂತಿ ರೂಪೇಣ ಸಂಸ್ಥಿತ. ಶಾಂತಿ ಮೀನ್ಸ್ ಫರ್ಗಿವ್ನೆಸ್. ಯಾ ದೇವಿ ಸರ್ವಭೂತೇಷು ಲಜ್ಜಾ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಸ್ಮೃತಿ ರೂಪೇಣ ಸಂಸ್ಥಿತ. It goes on and on and on like. So everything is referred there individually. Everything is your own aspect. Whatever memory power is there, that is your aspect. Whatever forgiveness I have, that is your aspect. Whatever lajja, that is your aspect only. Steadfastness, whatever I have, that is your aspect only. Like that it goes on. Anyway, whatever is there in Durga Saptashati, it refers to the same point here, what Lord is mentioning. ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾನೆ ಈ ಶ್ಲೋಕಗಳಲ್ಲಿ, ಅದಕ್ಕೂ ಸಪ್ತಶತಿಗೂ ಯಾವ ವ್ಯತ್ಯಾಸ ಇಲ್ಲ. ಮೂಲ ಅರ್ಥ, ಒಳಗಿನ ತಿರುಳು ಎರಡೂ ಒಂದೇ. ಎಲ್ಲವೂ ಪರಮಾತ್ಮನ ಶಕ್ತಿಗಳು, ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಡಿವೈನ್ ಮ್ಯಾನಿಫೆಸ್ಟೇಷನ್. ಆದ್ರಿಂದ ಭಗವಂತ ಹೇಳ್ತಾ ಇದ್ದಾನೆ, ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷಿತ. ಈ ಮೊರಾಲಿಟಿ, ರೈಟಿಯಸ್ನೆಸ್. ಜಿಗೀತಿ ಶಾಮ್ ಅಂತಂದ್ರೆ ದೋಸ್ ಹೂ ವಾಂಟ್ ದ ವಿಕ್ಟರಿ, ಯಾರು ಜಯವನ್ನು ಅಪೇಕ್ಷೆ ಪಡ್ತಾ ಇದ್ದಾರಲ್ಲ ಅವರಲ್ಲಿ ದ ಮೊರಾಲಿಟಿ ಇಸ್ ಮೈಸೆಲ್ಫ್. ಅಂದ್ರೆ ನ್ಯಾಯಬದ್ಧವಾಗಿ ಹೋರಾಟ ಮಾಡಿ ಗೆಲ್ಲಬೇಕು ಅನ್ನೋ ಛಲ ಇದೆಯಲ್ಲ, ಆ ನ್ಯಾಯಬದ್ಧ ಹೋರಾಟದಲ್ಲಿ ಇರ್ತಕ್ಕಂತಹ ನೀತಿ, ಆ ನೀತಿ ರೈಟಿಯಸ್ನೆಸ್. ಐ ಆಮ್ ರೈಟಿಯಸ್. ಮೌನಂ ಚ ಏವ ಅಸ್ಮಿ ಗುಹ್ಯಾನಾಂ. ಗುಹ್ಯಾನಾಂ ಮೌನಂ. ಗುಹ್ಯ ಅಂದ್ರೆ ಸಮಥಿಂಗ್ ವೆರಿ ಸೀಕ್ರೆಟ್. ಗುಹ್ಯ ಅಂತಂದ್ರೆ ರಹಸ್ಯವಾಗಿರ್ತಕ್ಕಂತಹ, ಗೋಪನೀಯವಾಗಿರ್ತಕ್ಕಂತಹ, ಇನ್ನೊಬ್ಬರಿಗೆ ಹೇಳದೇ ಇರತಕ್ಕಂತ, ಹೇಳಲಿಕ್ಕೆ ಆಗದೇ ಇರತಕ್ಕಂತ ವಿಷಯಗಳಲ್ಲಿ ಮೌನವೇ ನಾನು. See, when I am totally silent, I am not talking at all. So what is in my mind, you will never understand until I put it in the form of speech, communication. ನಾನು ಮಾತನಾಡಿದರೆ ಮಾತಿನ ಮೂಲಕ ನನ್ನ ಮನಸ್ಸಲ್ಲಿರೋ ಭಾವನೆ ಹೊರಗೆ ಬರುತ್ತೆ, ನಿಮಗೆ ಕೇಳುತ್ತೆ. ನಾನು ನಿಮ್ಮನ್ನು ಬೈತಾ ಇರಬಹುದು, ಹೊಗಳ್ತಾ ಇರಬಹುದು, ಅಸಡ್ಡೆ ಮಾಡ್ತಾ ಇರಬಹುದು, ಬೇಜಾರಿಂದ ಮಾತಾಡ್ತಾ ಇರಬಹುದು, ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಏನು ಮಾತಾಡದೆ ಕೂತ್ಕೊಂಡ್ಬಿಟ್ರೆ, ಮೌನದಲ್ಲಿ ಕೂತ್ಕೊಂಡು ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮೌನದಲ್ಲಿ ಎಲ್ಲವೂ ರಹಸ್ಯವಾಗಿ ಅಡಕವಾಗಿದೆ ಅಂತ. ಒಳಗಿನ ಅರ್ಥ, ವಾಟ್ ಇಸ್ ದ ಇನ್ನರ್ ಇನ್ಸೈಟ್. ಐ ಆಮ್ ದ ಸೈಲೆನ್ಸ್ ಅಂದ್ರೆ ವಾಟ್ ಲಾರ್ಡ್ ಇಸ್ ಮೀನಿಂಗ್. ಒರಿಜಿನಲ್ ಅನ್ಮ್ಯಾನಿಫೆಸ್ಟ್ ಸನಾತನ ಅವ್ಯಕ್ತ ಇಸ್ ಟೋಟಲಿ ಸೈಲೆಂಟ್, ನಿಷ್ಕ್ರಿಯ, ಇನರ್ಟ್ ಅಂತ. ಮೂಲ ಆ ಪರಮಾತ್ಮ ಪರಾವರ ಪರಬ್ರಹ್ಮ ಶಕ್ತಿ ಇದೆಯಲ್ಲ, ಇರೋದು ಒಂದೇ ವಸ್ತು, ಅದು ಯಾವತ್ತಿದ್ರೂ ಮಹಾ ಮೌನದಲ್ಲಿ ಇರುತ್ತೆ. ಆದ್ರಿಂದ ಜ್ಞಾನಾವಸ್ಥೆ ಬಂದಾಗ ಮಹಾ ಮೌನವೇ ಸಾಕ್ಷಿ ಅಂತ ಭಗವಾನ್ ರಮಣ ಹೇಳಿದ್ದ. ಜ್ಞಾನಾವಸ್ಥೆಯಲ್ಲಿ ಏನಿರುತ್ತೆ ಅಂದ್ರೆ ಮಹಾ ಮೌನವೇ ಇರುತ್ತೆ. ಈ ಜ್ಞಾನಿ ಇಸ್ ಟೋಟಲಿ ಸೈಲೆಂಟ್, ಮೀನ್ಸ್ ಹಿಸ್ ಮೈಂಡ್ ಇಸ್ ನಾಟ್ ವೇವರಿಂಗ್, ನೋ ಥಾಟ್ ಜನರೇಷನ್, ದೇರ್ ಇಸ್ ನೋ ಐಡೆಂಟಿಫಿಕೇಶನ್ ವಿತ್ ದ ಬಾಡಿ ಅಂಡ್ ಮೈಂಡ್, ಬಿಕಾಸ್ ಹಿ ಈಸ್ ಆಲ್ವೇಸ್ ಇನ್ ದ ಬ್ರಹ್ಮ ತತ್ವ. ಈವನ್ ದಟ್ ಹಿ ವಿಲ್ ನಾಟ್ ಸೇ. ಅದನ್ನ ಬಾಯಿ ಬಿಟ್ಟು ಅವ್ರು ಹೇಳೋದೂ ಇಲ್ಲ, ನಾನು ಜ್ಞಾನಿ ಅಂತ ಹೇಳೋದೇ ಇಲ್ಲ. ಮಹಾಮೌನ, ಇರೋದು ಒಂದೇ ವಸ್ತು. ಅಲ್ಲಿ ಯಾರು ಬೇರೆ ಎದುರುಗಡೆ ಇನ್ನೊಂದು ದ್ವೈತ ವಸ್ತು ಇದ್ರೆ ಹೇಳ್ಬೋದಲ್ಲ. ದ್ವೈತವೇ ಅಭಾವವಾದಾಗ, ಎಲ್ಲೆಲ್ಲೂ ಶುದ್ಧ ಕೇವಲ ನಿರ್ವಿಕಲ್ಪ ನಿರ್ವಿಶೇಷ ಅದ್ವೈತ ಸ್ಥಿತಿನೇ ಇದ್ದಾಗ ಯಾರು ಯಾರಿಗೆ ಹೇಳಬೇಕು? ಮಹಾಮೌನ. ಅಂತಹ ಮಹಾಮೌನ, ಆ ಅದ್ವೈತ ಸ್ಥಿತಿ, ಮೂಲ ಅದ್ವೈತ ಸ್ಥಿತಿ, ಅದು ಬ್ರಹ್ಮಜ್ಞಾನದ ಸ್ಥಿತಿ, ಸಾಕ್ಷಾತ್ಕಾರದ ಸ್ಥಿತಿ ನಾನೇ ಅಂತ ಭಗವಂತ ಹೇಳ್ತಾರೆ. ಅದನ್ನ ವಿಶದೀಕರಿಸಲಿಕ್ಕೆ ಮುಂದೆ ಏನ್ ಹೇಳ್ತಾನೆ, ಜ್ಞಾನಂ ಜ್ಞಾನವತಾಮಹಂ. ಜ್ಞಾನವಂತರಲ್ಲಿ ಯಾವ ಜ್ಞಾನ ಇದೆಯಲ್ಲ ಆ ಜ್ಞಾನ ನಾನೇ. ಜ್ಞಾನವಂತರಲ್ಲಿ ಜ್ಞಾನ ಅಂದ್ರೆ ಯಾವುದು? ಜ್ಞಾನಿಗಳಲ್ಲಿ ಜ್ಞಾನೋದಯ ಅಂತಂದ್ರೆ ಅರ್ಥ ಏನು? ವಾಟ್ ಡು ವಿ ಮೀನ್ ಬೈ ರಿಯಲೈಸೇಷನ್? ವಾಟ್ ಡು ವಿ ಮೀನ್ ಬೈ ಎಮ್ಯಾನ್ಸಿಪೇಷನ್? ವಾಟ್ ಡು ವಿ ಮೀನ್ ಬೈ ಸ್ವರೂಪ ಜ್ಞಾನ? ಅವ್ರ ಗುರುದೇವ್ ಯೂಸ್ ಟು ಸೇ, ರಿಯಲೈಸೇಷನ್ ಮೀನ್ಸ್ ultimately knowing in reality who I am and abiding in that state only. ನಾನು ಯಾರೋ ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಭವಿಸೋದಿದೆಯಲ್ಲ, ನೇರವಾದ ಪ್ರತ್ಯಕ್ಷವಾದ ಅನುಭವ, ಅದು ಅಪರೋಕ್ಷ ಜ್ಞಾನ. ನಾನು ಅಂದ್ರೆ ಆತ್ಮಸ್ವರೂಪ. ಅಲ್ಲಿ ನಾನು ಆತ್ಮಸ್ವರೂಪ ಅಂತ ಹೇಳೋದಕ್ಕೂ ಯಾರೂ ಇರೋದಿಲ್ಲ ಅಂತ, ಅದು ಕೇವಲ ಅನುಭವಕ್ಕೆ ಬರುವಂತದ್ದು, ಮೌನದಲ್ಲಿರ್ತಕ್ಕಂಥದ್ದು, ಅದು ಜ್ಞಾನ. ಆ ಮಹಾಮೌನ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ, ಎರಡೂ ನಾನೇ ಅಂತ ಭಗವಂತ ಹೇಳ್ತಾರೆ. ಸೊ ಜ್ಞಾನವಂತರಲ್ಲಿ ಇರ್ತಕ್ಕಂಥ ಜ್ಞಾನವೂ ನಾನೇ, ಆ ಮಹಾಮೌನವೂ ನಾನು. ದ ಗೋಲ್ಡನ್ ಸೈಲೆನ್ಸ್ ಇಸ್ ಮೈಸೆಲ್ಫ್.
ಪವರ್ ಆಫ್ ವಿಸ್ಡಮ್ ಇಸ್ ಮೈಸೆಲ್ಫ್. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಮಹರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಈಸ್ ಟ್ರೈಂಗ್ ಟು ಕನ್ಕ್ಲೂಡ್. ಹೇಳೋದೆಲ್ಲ ಹೇಳಿ ಕೆಲವು ಮಾತ್ರ ಉದಾಹರಣೆ ಕೊಟ್ಟು ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಪ್ಪ ಅರ್ಜುನ, ಮುಖ್ಯವಾದ ನನ್ನ ವಿಭೂತಿಗಳನ್ನ ಹೇಳಿದ್ದೇನೆ, ನನ್ನ ಯೋಗ ಸಾಮರ್ಥ್ಯ ಏನು ಅಂತ ನಿನಗೆ ಸ್ವಲ್ಪ ಹೇಳಿದ್ದೇನಲ್ಲ, ಇನ್ನು ಸಾಕು. ಇನ್ನು ಎಷ್ಟು ಹೇಳಲಿ, ಎಷ್ಟು ಹೇಳ್ಬೇಕಿಲ್ಲ. ನೀನು ಒಂದು ತಿಳ್ಕೊಳಪ್ಪ, ಸರ್ವಭೂತಾನಾಂ ಯತ್ ಚ ಅಪಿ ಸರ್ವಭೂತಾನಾಂ ಬೀಜಂ ತತ್ ಅಹಂ. ಸರ್ವಭೂತಾನಾಂ ಬೀಜಂ ತತ್ ಅಹಂ. ಸಮಸ್ತ ಸೃಷ್ಟಿ ಇರ್ತಕ್ಕಂಥ ಚರಾಚರ ವಸ್ತುಗಳಲ್ಲಿ ಜೀವಕೋಟಿಗಳಿಗೆ ಮೂಲವಾಗಿರೋ ಬೀಜವೇ ನಾನು. Please ultimately remember, Arjuna, that I am that primordial seed. The whole Srishti, Brahmanda, germinated, including animate, including sentient, ಚರಾಚರ ವಸ್ತುಗಳ ಉದ್ಭವಕ್ಕೆ, ವಿಶ್ವದ ಉದ್ಭವಕ್ಕೆ, ಬ್ರಹ್ಮಾಂಡದ ಉದ್ಭವಕ್ಕೆ ಕಾರಣವಾದಂತಹ ಮೂಲ ಬೀಜ ಯಾವುದು? ಆ ಬೀಜವೇ ನಾನು. ಮತ್ತೆ ಹೇಳ್ತಾ ಇರೋ ಮಾತೆ ಮೊದಲು ಹೇಳಿದ, ಈ ಸೃಷ್ಟಿಗೆ ನಾನೇ ಆದಿ, ನಾನೇ ಮಧ್ಯ, ನಾನೇ ಅಂತ್ಯ ಅಂತ ಹೇಳಿದ ಭಗವಂತ ಇಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಈ ಸೃಷ್ಟಿಗೆ ಮೂಲ ನಾನೇ ಅಪ್ಪ, ನಾನಿಲ್ಲದೆ ಸೃಷ್ಟಿಯೇ ಇಲ್ಲ. ಅದನ್ನ ಹೇಗೆ ಹೇಳ್ತಾ ಇದ್ದಾನೆ? ನನ್ನಿಂದಲೇ ಸೃಷ್ಟಿ ಇದೆ ಅಂದ್ರೆ ನನ್ನ ಸಂಕಲ್ಪದಿಂದ ಸೃಷ್ಟಿ, ನನ್ನ ಸಂಕಲ್ಪದಿಂದ ಸಂಹಾರ, ನನ್ನ ಸಂಕಲ್ಪದಿಂದ ಪುನರ್ ಸೃಷ್ಟಿ ಆಗುತ್ತೆ. ಸಿ ದಿಸ್ ಗೋಸ್ ಆನ್. Creation, destruction goes on according to the divine will. That is my divine play. Remember like that. This cannot be understood and explained by logical mind. As I repeatedly said this, why there is creation, nobody can answer. Only thing we should remember, ಇದು ಭಗವಂತನ ವಿಲಾಸ, ಇದು ಭಗವಂತನ ಆಟ. ಯಾಕೆ ಇದು ಸೃಷ್ಟಿ, ಯಾಕೆ ಸಂಹಾರ, ಯಾಕೆ ತೊಂದರೆ, ಇದಕ್ಕೆ ಅರ್ಥವೇ ಇಲ್ಲ. ಈ ಪ್ರಶ್ನೆಗಳಿಗೆ ಉತ್ತರವೇ ಸಿಗೋದೇ ಇಲ್ಲ. ಶರೀರ ಭಾವದಲ್ಲಿ ಮನಸ್ಸಿನಿಂದ ಪ್ರಶ್ನೆ ಮಾಡಿದರೆ ಉತ್ತರ ಸಿಗಲ್ಲ. ಜ್ಞಾನಾವಸ್ಥೆಯಲ್ಲಿ ಭಗವತ್ ಸಂಕಲ್ಪದಿಂದ ಉತ್ತರ ತಾನಾಗಿ ಬರುತ್ತೆ. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನನ್ನ ಬಿಟ್ಟು ಚರಾಚರ ಜಗತ್ತು, ಪ್ರಕೃತಿ, ಪ್ರಾಣಿ, ನಿರ್ಜೀವ, ಜೀವಕೋಟಿಗಳು ಯಾವುದು, ಬ್ರಹ್ಮಾಂಡ, ವಿಶ್ವ ಯಾವುದು ಇಲ್ಲಪ್ಪ ಅಂತ ಹೇಳ್ತಾ ಇದ್ದೀನಿ ಭಗವಂತ. ನನ್ನ ಹೊರತುಪಡಿಸಿ ಯಾವುದೂ ಇಲ್ಲ. ನ ತತಸ್ತಿ. There is nothing without me. There is nothing can exist without me. And everywhere, everything appearing is because of me only, my sankalpa. So, no sentient or insentient, no living or non-living, inanimate or animate, creation can occur without me. Original, primordial seed. ಹೇಳೋದೆಲ್ಲ ಹೇಳಿದ ಮೇಲೆ ಇದನ್ನ ಮುಖ್ಯವಾದ ಮಾತನ್ನು ಹೇಳಿಬಿಟ್ಟ ಭಗವಂತ. ಈಗ ಸೃಷ್ಟಿಗೆ ಕಾರಣಕರ್ತ, ಮೂಲ ಕಾರಣಕರ್ತ, ಆ ಅವ್ಯಕ್ತ ಸನಾತನ ಅವ್ಯಕ್ತ ಪದಾರ್ಥ ಅಂತ ಏನಿದೆಯೋ ಅದಕ್ಕೆ ಹೆಸರಿಲ್ಲ. ನಾವು ವೇದಾಂತದಲ್ಲಿ ಉಪನಿಷತ್ತುಗಳು ಏನ್ ಹೇಳುತ್ತೆ ಅಂದ್ರೆ ಬರೀ ಅದು ತತ್, ಆ ಪದಾರ್ಥಕ್ಕೆ ಹೆಸರೇ ಇಲ್ಲ. ಅದು ಅಂತಂದ್ರೆ ಯಾರು? ನಾವು ನಮ್ಮ ಅನುಕೂಲಕ್ಕೆ ಹೇಳ್ಕೊಳ್ಳೋದೇನು ಅಂದ್ರೆ, ಉಪನಿಷತ್ ಮತ್ತೆ ಮುಂದೆ ಹೋಗುತ್ತೆ, ಪರಮಾತ್ಮ, ದೇವರು, ಪರಾವರ, ಸರ್ವಜ್ಞ, ಸರ್ವಶಕ್ತ, ಇವೆಲ್ಲ ಆತ್ಮ, ಪರಬ್ರಹ್ಮ ವಸ್ತು. All these are names for communication. He is beyond all these things. Cannot be limited by words. Our Gurudev used to say, ಶಬ್ದಗಳಿಗೆ ಒಂದು ಉತ್ಪತ್ತಿ ಇದೆ, ಮತ್ತೆ ಆಯುಷ್ಯ ಇದೆ, ಮತ್ತು ಅಂತ್ಯ ಇದೆ. ಶಬ್ದಗಳನ್ನ ಮೀರಿದ ವಸ್ತು ಕೇವಲ ನಮ್ಮ ಅನುಕೂಲಕ್ಕೆ ಇನ್ನೊಬ್ಬರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ಜ್ಞಾನಿ ಆದವನು ಈ ಶಬ್ದಗಳನ್ನ ಹೇಳ್ತಾನೆ ಅಂತ ಉಪನಿಷತ್ ಹೇಳುತ್ತಪ್ಪ. ಬ್ರಹ್ಮ ಅಂದ್ರೆ, ಆತ್ಮ ಅಂದ್ರೆ, ಪರಮಾತ್ಮ ಅಂದ್ರೆ, ದೇವರು ಅಂದ್ರೆ, ಪರಬ್ರಹ್ಮ ವಸ್ತು ಎಲ್ಲವೂ ಒಂದೇ. ಅವೆಲ್ಲದಕ್ಕೂ ಕೊನೆಯದಾಗಿ ಉಪನಿಷತ್ ಹೇಳೋದು ಅದು. ಯಾಕಂದ್ರೆ ಅದಕ್ಕೆ ಆಕಾರ ಇಲ್ಲ, ಹೆಸರು ಇಲ್ಲ, ಅದಕ್ಕೆ ಯಾವುದೂ ಇಲ್ಲ, ರೂಪವೇ ಇಲ್ಲ. ದಟ್ ಇಸ್ ದ ಓನ್ಲಿ ನಿಯರೆಸ್ಟ್ ವರ್ಡ್ ಉಪನಿಷತ್ ಯೂಸಸ್ ಫಾರ್ ದಟ್ ಪರಾವರ ಶಕ್ತಿ, ದಟ್ ಪರಮಾತ್ಮ ಅರ್ಕಾಡ್. ಅರ್ಧ ಗಂಟೆಗೆ ವ್ಯಾಖ್ಯಾನ ನಿಲ್ತಾ ಇದೆ. ಯಾಕಂದ್ರೆ ಸ್ವಾಮೀಜಿಯವರು ಸಮಸ್ಯೆಗಳಾಗಿ ಮಳೆ ಬಂದು ತೊಂದರೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ಬೇಗ ಹೊರಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಧ ಗಂಟೆ ಮಾತ್ರ ವ್ಯಾಖ್ಯಾನ ಅಂತ ಹೇಳಿದೆ. ಇಲ್ಲಿಗೆ ವ್ಯಾಖ್ಯಾನ ನಿಲ್ಲಿಸ್ತಾ ಇದ್ದೇವೆ. ಗುರುಗಳ ಸಂಕಲ್ಪ, ಗುರುಗಳ ಅಪ್ಪಣೆಯೊಂದಿಗೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ